ನಾರಾಯಣಂ ಸರ್ವಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಯೇಷಂ ವಂದೇ ಭವದ್ಭಂ ಅಮರಾಸುರವಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾವು ಆಯೋಧ ಧೌಮ್ಯರ ಶಿಷ್ಯನಾದಂತಹ ಬೈದ, ಅವನ ಶಿಷ್ಯನಾದಂತಹ ಉದಂಕ, ಅವನ ಚರಿತ್ರೆಯನ್ನು ನಾವು ನೋಡ್ತಾ ಇದ್ವಿ. ತಮ್ಮ ಗುರುಗಳು ತಾನು ಇಲ್ಲದ ಸಮಯದಲ್ಲಿ ತನ್ನ ಜವಾಬ್ದಾರಿಯನ್ನು ನೀನು ಆಶ್ರಮದಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಅವರು ಪ್ರವಾಸಕ್ಕೆ ಹೋಗಿರ್ತಾರೆ, ಬೇರೆ ಕಾರ್ಯನಿಮಿತ್ತ ಪರ ಊರಿಗೆ ಹೋಗಿರ್ತಾರೆ. ಅಂತಹ ಸಮಯದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪರೀಕ್ಷೆಗಳನ್ನು ಆಶ್ರಮದಲ್ಲಿ ಇರುವಂತಹ ಗುರು ಪತ್ನಿಯಾಗಿರ್ಬೋದು, ಅವರ ಸಹಚರರಾಗಿರ್ಬೋದು, ಅವರನ್ನು ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆಯಲ್ಲಿ ಅವನು ಉತ್ತೀರ್ಣನಾಗ್ತಾನೆ. ಹೀಗೆ ಸ್ವಲ್ಪ ಸಮಯದ ನಂತರ ಪುನಃ ಅವನು ಗುರು ಬೈದ ತನ್ನ ಆಶ್ರಮಕ್ಕೆ ಬರ್ತಾನೆ. ಹೀಗೆ ಉದಂಕನ ಗುರು ಸೇವೆಯನ್ನು, ತಾನು ಹೇಳಿದ ಜವಾಬ್ದಾರಿಯನ್ನು ಬಹಳ ಶ್ರದ್ಧೆಯಿಂದ ಆಚರಿಸಿದ್ದಾನೆ ಅಂತ ತಿಳಿದು ಅವನಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಅನುಗ್ರಹವನ್ನು ಮಾಡಿ, ಸರಿ ನೀನಿನ್ನು ನಿನ್ನ ಮುಂದಿನ ಜೀವನವನ್ನು ನೀನು ಮುಂದುವರಿ ಅಂಥೇಳಿ ಗುರುಕುಲದಿಂದ ಅವನನ್ನು ಬೇರೆ ಕಡೆಗೆ ಹೋಗುವುದಕ್ಕೆ ಅನುಜ್ಞೆಯನ್ನು ಕೊಡ್ತಾನೆ. ಆದರೂ ಕೂಡ ಉದಂಕ ಗುರುಗಳು ಈ ರೀತಿ ಹೇಳಿದರೂ ಕೂಡ ತಾನು ಗುರುಗಳಿಗೆ ಏನಾದರೂ ಗುರುದಕ್ಷಿಣೆ ಕೊಡಬೇಕು ಅಂತ ಹೇಳಿ, ನಾನು ನಿಮಗೆ ಏನು ಗುರುದಕ್ಷಿಣೆ ಕೊಡುವುದು ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ಗುರುಗಳು ಒಂದು ಮಾತನ್ನು ಹೇಳ್ತಾರೆ. ಯಾರು ಅಧರ್ಮದಿಂದ ಪ್ರಶ್ನೆಯನ್ನು ಕೇಳ್ತಾರೋ ಅಂಥವನು ಸೇವ್ಯನಾಗಲಿ ಸೇವಕನಾಗಲಿ ಇವರಿಬ್ಬರಲ್ಲೂ ಕೂಡ ಪರಸ್ಪರ ಅಗೌರವ ಅನ್ನುವಂಥದ್ದು ಉಂಟಾಗ್ತದೆ, ಅವರ ಮೇಲೆ ಕ್ರೋಧ ಅನ್ನುವಂಥದ್ದು ಉಂಟಾಗ್ತದೆ. ಯಾಕೆ ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾನೆ. ಇದರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಶಿಷ್ಯನಿಗೆ ಗುರು ಹೇಳಿದ್ದಾನೆ, ನೀನು ಗುರುಕುಲ ವಾಸವನ್ನು ಮಾಡಿದ್ದಿ, ಗುರುಗಳ ಸೇವೆಯನ್ನು ಮಾಡಿದ್ದಿ, ನಿನಗೆ ನಾನು ಅನುಗ್ರಹವನ್ನು ಮಾಡಿದ್ದೇನೆ, ಯಾವುದೇ ಗುರುದಕ್ಷಿಣೆಯನ್ನು ಕೂಡ ನಾನು ಕೇಳಲಿಲ್ಲ, ಹೋಗು ಅಂತಲೂ ಹೇಳಿದ್ದೇನೆ. ಅಷ್ಟು ಹೇಳಿದರೂ ಕೂಡ ನೀನು ಮತ್ತೆ ಪುನಃ ನನ್ನ ಹತ್ರ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಿ. ಇದು ಸರಿಯಾದ ಪ್ರಶ್ನೆ ಅಲ್ಲ. ನಾನು ಅನುಮತಿ ಕೊಟ್ಟ ಮೇಲೂ ಕೂಡ ನೀನು ಕೇಳ್ತಾ ಇದ್ದೀಯಾದ್ದರಿಂದ ಇದು ಸರಿಯಾದ ಪ್ರಶ್ನೆ ಅಲ್ಲ. ನೀನು ಇದನ್ನು ಪದೇ ಪದೇ ಅಂದರೆ ಅಧರ್ಮದ ಪ್ರಶ್ನೆ ಇದು. ಇದನ್ನು ನೀನು ಕೇಳಿದಿ ಅಂತಾದರೆ ಗುರುಗಳಿಗೆ ಅಂದರೆ ಸೇವಕ ಶಿಷ್ಯ, ಗುರು ಸೇವ್ಯನಾಗಿರ್ತಾನೆ. ಹೀಗೆ ಸೇವ್ಯ ಸೇವಕನಿಗೆ, ಗುರು ಶಿಷ್ಯರಿಗೆ ಶಿಷ್ಯ ಈ ರೀತಿಯಾದಂತಹ ಪ್ರಶ್ನೆ ಮಾಡಿದಾಗ ಗುರುಗಳಿಗೆ ಅವನ ಮೇಲೆ ಕೋಪ ಬಂದು ಅವನ ಕೈಲಿ ಅಸಾಧ್ಯವಾದಂತಹ ಯಾವುದಾರೊಂದು ಗುರುದಕ್ಷಿಣೆಯನ್ನು ತರುವುದಕ್ಕೆ ಹೇಳಿತು ಅಂತ ಹೇಳಿದರೆ ಆಗ ಶಿಷ್ಯನಿಗೆ ಗುರುಗಳ ಮೇಲೆ ಕೋಪ ಬರ್ತದೆ, ಆಗದೇ ಇರುವ ಕಾರ್ಯವನ್ನು ಹೇಳಿದ್ದಾರೆ ಅಂತ ಹೇಳಿ. ಆದ್ದರಿಂದ ಗುರು ಶಿಷ್ಯರಲ್ಲಿ ಆ ವೈರತ್ವ ಅನ್ನುವಂಥದ್ದು ಉಂಟಾಗ್ತದೆ. ಆದ್ದರಿಂದ ಈ ರೀತಿಯಾದಂತಹ ಪ್ರಶ್ನೆಯನ್ನು ಮಾಡಬಾರದು, ಮಾಡಿದರೆ ಅದರ ಪರಿಸಮಾಪ್ತಿ ಈ ರೀತಿಯಾಗಿ ಆಗ್ತದೆ ಅಂತ ಹೇಳಿ ಶಿಷ್ಯನಿಗೆ ಬೈದನು ಉಪದೇಶವನ್ನು ಮಾಡ್ತಾನೆ. ಆಮೇಲೆ ಮತ್ತೆ ಅವನು ಕೇಳ್ತಾನೆ ಇದೇ ರೀತಿಯಾಗಿ, ಏನು ಗುರುದಕ್ಷಿಣೆ ಕೊಡೋದು ಅಂತ. ಆದರೆ ಶಿಷ್ಯನ ಮೇಲೆ ವಾತ್ಸಲ್ಯದಿಂದ ಏನಿಲ್ಲ, ನೀನು ಸ್ವಲ್ಪ ಸಮಯ ಇಲ್ಲೇ ವಾಸ ಮಾಡು ಅಂತೇಳಿ ಹೇಳ್ತಾನೆ. ಮತ್ತೆ ಒಂದು ಸ್ವಲ್ಪ ಸಮಯದ ನಂತರ ಮತ್ತೆ ಅವನು ಪ್ರಶ್ನೆಯನ್ನು ಮಾಡ್ತಾನೆ, ನಾನು ನಿಮಗೆ ಏನು ಗುರುದಕ್ಷಿಣೆ ಕೊಡಲಿ ಅಂತ. ಆಗ ಬೈದ ಆಶ್ರಮದಲ್ಲಿರುವಂತಹ ತನ್ನ ಪತ್ನಿ ಹತ್ರ ಹೋಗಿ ಕೇಳು, ಏನು ಗುರುದಕ್ಷಿಣೆ ಕೊಡಬೇಕು ಅಂತ ಹೇಳಿ ಹೇಳ್ತಾನೆ. ಉದಂಕ ಗುರುಪತ್ನಿ ಹತ್ರ ಹೋಗಿ, ನಾನು ಗುರುದಕ್ಷಿಣೆಯನ್ನು ಕೊಡಬೇಕು ಅಂತಿದ್ದೇನೆ, ಏನು ಬೇಕು ಅಂತ ಹೇಳಿ ಅಂತ ಹೇಳಿ ಕೇಳ್ತಾನೆ. ಆಗ ಗುರುಪತ್ನಿ ಏನು ಪೌಷ್ಯ ರಾಜ, ಹಿಂದೆ ನಾವು ನೋಡಿದ್ವಿ, ಆ ಪೌಷ್ಯ ರಾಜನ ಪತ್ನಿ ಯಾರಿದ್ದಾಳೆ, ರಾಣಿ ಯಾರಿದ್ದಾಳೆ, ಅವಳೊಂದು ಕುಂಡಲವನ್ನು, ಕಿವಿಯೋಲೆಯನ್ನು ಧರಿಸಿದ್ದಾಳೆ. ಅದನ್ನು ನೀನು ತಗೊಂಡು ಬರಬೇಕು. ಇನ್ನು 4ನೇ ದಿವಸ ಹೇಳಿದ ಮತ್ತೆ 4ನೇ ದಿವಸದಂದು ನಾನು ವಿಶೇಷವಾಗಿ ಬ್ರಾಹ್ಮಣರಿಗೆ, ಜ್ಞಾನಿಗಳಿಗೆ ಆರಾಧನೆಯನ್ನು ಮಾಡ್ತಾ ಇದ್ದೇನೆ.
ಅವರಿಗೆ ನಾನು ಇದನ್ನು ಹಾಕಿಕೊಂಡು ಬಡಿಸ್ಬೇಕು ಅಂತ ಹೇಳಿ ಆ ಗುರುಪತ್ನಿ ಆ ಉದಂಕನಿಗೆ ಹೇಳ್ತಾರೆ. ಹಾಗೆ ಹೇಳಿ ಆಮೇಲೆ ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಈ ಒಂದು ಕುಂಡಲವನ್ನ ಅಪಹರಿಸಬೇಕು ಅಂತ ಹೇಳಿ ತಕ್ಷಕನು ಕೂಡ ಕಾಯ್ತಾ ಇದ್ದಾನೆ. ಆದ್ರಿಂದ ನೀನು ಬಹಳ ಜವಾಬ್ದಾರಿಯುತವಾಗಿ ಬಹಳ ಎಚ್ಚರದಿಂದ ಅದನ್ನು ಇಲ್ಲಿಗೆ ತರಬೇಕು ಅಂತ ಹೇಳಿ ಉದಂಕನಿಗೆ ಹೇಳಿ ಉದಂಕನನ್ನ ಕಳಿಸ್ತಾಳೆ. ಹೀಗೆ ಉದಂಕ ಅವನನ್ನ ಆ ಪೌಷ್ಯರಾಜನ ಅರಮನೆಗೆ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಒಂದು ದೊಡ್ಡ ವೃಷಭ ಎತ್ತು, ಅದರ ಮೇಲೆ ಒಬ್ಬ ದೊಡ್ಡ ಪುರುಷ ಕೂತ್ಕೊಂಡಿರ್ತಾನೆ. ಅವನು ಇವನನ್ನ ಕುರಿತು ಉದಂಕನನ್ನ ಕುರಿತು ಹೇಳ್ತಾನೆ, ನೀನು ಈ ಎತ್ತಿನ ಗೋಮಯ್ಯವನ್ನ ಗೋಮೂತ್ರವನ್ನ ಇದೆರಡನ್ನ ನೀನು ಸ್ವೀಕಾರ ಮಾಡಿ ಹೋಗ್ಬೇಕಿಲ್ಲಿಂದ ಅಂತ. ಇವನು ಸ್ವೀಕಾರ ಮಾಡಕ್ ಕೇಳುವುದಿಲ್ಲ. ಆಗ ಆ ಪುರುಷ ಹೇಳ್ತಾನೆ, ನಿನ್ನ ಗುರುವು ಕೂಡ ಬೈದನೂ ಕೂಡ ಇದನ್ನು ಸ್ವೀಕಾರ ಮಾಡಿದ್ದಾನೆ, ಅದರಿಂದ ನೀನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಆ ಪುರುಷ ಹೇಳಿದಾಗ ಅವನು ಗುರುಗಳು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದ್ರಿಂದ ತಾನು ಕೂಡ ಅದನ್ನು ಸ್ವೀಕಾರ ಮಾಡಿ ಆ ಪೌಷ್ಯರಾಜನ ಅರಮನೆಗೆ ಹೋಗ್ತಾನೆ. ಅರಮನೆಗೆ ಹೋದಾಗ ಅಲ್ಲಿ ರಾಜನ ಹತ್ರ ಹೇಳ್ತಾನೆ, ಹೀಗೆ ನಿನ್ನ ಪತ್ನಿಯ ಮಕರ ಕುಂಡಲ ಗುರುಪತ್ನಿ ಕೇಳಿದ್ದಾಳೆ, ಅದಕ್ಕೆ ನೀನು ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾನೆ. ಉದಂಕ ಪೌಷ್ಯರಾಜ ಬೈದ ಏನು ಋಷಿ ಇದ್ದಾನೆ, ಅವನು ಆಸ್ಥಾನ ಪುರೋಹಿತನೂ ಕೂಡ ಯಜ್ಞ ದೀಕ್ಷೆಯನ್ನ ತಗೊಂಡಿದ್ದಾನೆ, ಅವನ ಶಿಷ್ಯನೇ ಬಂದಿರುವುದು. ಆದ್ರಿಂದ ಅವನಿಗೆ ವಿಶೇಷ ಗೌರವವನ್ನು ಕೂಡ ಮಾಡ್ತಾನೆ. ಮಾಡಿ ಹಾಗಿದ್ರೆ ನೀನು ಹೋಗಿ ತನ್ನ ಪತ್ನಿ ಹತ್ರನೇ ರಾಣಿ ಹತ್ರನೇ ಕೇಳು ಅಂತ ಹೇಳಿ ಹೇಳ್ತಾನೆ. ಇವನು ಉದಂಕ ಅಂತಃಪುರಕ್ಕೆ ಹೋಗಿ ರಾಣಿಯನ್ನ ನೋಡ್ತಾನೆ. ಆದರೆ ರಾಣಿ ಕಾಣೋದೇ ಇಲ್ಲ. ಅಂತಃಪುರದಲ್ಲಿ ಇದ್ದಾನೆ ಅಂತ ಹೇಳಿದ್ರು ಕೂಡ ಇದ್ದಾಳೆ ಅಂತ ಹೇಳಿದ್ರು ಕೂಡ ಅವನು ಹೋದಾಗ ಕಾಣಿಸುವುದೇ ಇಲ್ಲ. ಪುನಃ ರಾಜನ ಹತ್ರ ಬಂದು ಭವಿಷ್ಯ ರಾಜನ ಹತ್ರ ಬಂದು, ನೀನು ಸುಳ್ಳು ಹೇಳ್ತಾ ಇದ್ದಿ, ನಿನಗೆ ಕೊಡುವುದಕ್ಕೆ ಮನಸ್ಸಿಲ್ಲ, ಇಚ್ಛೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ಹಾಗೆ ಹೇಳು, ಈ ರೀತಿಯಾಗಿ ಸುಳ್ಳು ಹೇಳ್ಬೇಡ ಅಂತ. ಇಲ್ಲ, ನೀನು ಅಶುದ್ಧಿ ಆಗಿದೆ, ಆದ್ರಿಂದ ಅವಳು ಪತಿವ್ರತ ಸ್ತ್ರೀ, ಆದ್ರಿಂದ ನಿನ್ನ ಕಣ್ಣಿಗೆ ಕಾಣ್ಲಿಲ್ಲ ಅಂತ ಹೇಳಿ ರಾಜ ಹೇಳ್ತಾನೆ. ಆಗ ಉದಂಕ ಯೋಚನೆ ಮಾಡ್ತಾನೆ, ಹೌದು, ನಾನು ಬರಬೇಕಾದ್ರೆ ಗೋಮೂತ್ರ ಗೋಮಯವನ್ನು ಸ್ವೀಕಾರ ಮಾಡಿದ್ದೇನೆ, ಅದಾದ ನಂತರ ನಾನು ಆಚಮನವನ್ನು ಮಾಡಲಿಲ್ಲ, ಅದರಿಂದ ನಾನು ಅಶುದ್ಧನಾಗಿದ್ದೇನೆ ಅಂತ ಹೇಳಿ ಯೋಚನೆಯನ್ನ ರಾಜನಿಗೆ ತಿಳಿಸಿ ಪುನಃ ತಾನು ಆಚಮನವನ್ನು ಮಾಡಿ ಪುನಃ ಹೋಗ್ತಾನೆ. ಆಗ ರಾಜನ ಪತ್ನಿ ಅವಳಿಗೆ ಕಾಣಿಸಿಕೊಳ್ತಾಳೆ. ಅವಳು ಕೂಡ ವಿಶೇಷವಾಗಿ ಉಪಚಾರವನ್ನು ಮಾಡ್ತಾಳೆ. ಮಾಡಿ ಉದಂಕ ತನ್ನ ಗುರುದಕ್ಷಿಣೆಯನ್ನ ಕೇಳ್ತಾನೆ. ಅವಳು ವಿಶೇಷವಾಗಿ ಸತ್ಪಾತ್ರ ಇವನು, ಒಳ್ಳೆ ಜ್ಞಾನಿ, ತಿಳಿದವನು ಅಂತ ಹೇಳಿ ಚಿಂತನೆ ಮಾಡಿಕೊಂಡು ಅವನಿಗೆ ಆ ಕುಂಡಲವನ್ನ ಕೊಡ್ತಾಳೆ. ಅವನು ಕುಂಡಲವನ್ನ ಹಿಡಿದುಕೊಂಡು ಮುಂದೆ ಹೊರಡಬೇಕು. ಆ ಸಮಯದಲ್ಲಿ ರಾಜ ಹೇಳ್ತಾನೆ, ಒಂದು ಒಳ್ಳೆಯ ಅತಿಥಿಯಾಗಿ ಬಂದಿದ್ದಿ, ಅದರಿಂದ ನಾನು ಶ್ರಾದ್ದವನ್ನ ಮಾಡ್ತೇನೆ, ಅದರ ನಂತರ ಅದರ ಪ್ರಸಾದವನ್ನ ಅನ್ನ ಪ್ರಸಾದವನ್ನು ನೀನು ಮಾಡಬೇಕು ಅಂತ ಹೇಳಿ ಉದಂಕನಿಗೆ ಹೇಳ್ತಾನೆ. ಉದಂಕನಿಗೆ ಸ್ವಲ್ಪ ಸಮಯ ಇತ್ತು, 4 ದಿವಸ ಇತ್ತಲ್ಲ, ಅದರಿಂದ ಸರಿ ನಾನು ಸಮಯ ಉಂಟು ಅಂತ ಹೇಳಿ ಸ್ವೀಕಾರ ಮಾಡಿ ಹೋಗ್ತೇನೆ ಅಂತ ಹೇಳಿ ಆ ರಾಜನ ಮಾತನ್ನ ಸ್ವೀಕಾರ ಮಾಡ್ತಾನೆ. ಕೊನೆಗೆ ಅನ್ನವನ್ನ ಬಡಿಸ್ತಾರೆ. ಬಡಿಸುವಾಗ ಅದರಲ್ಲಿ ಕೂದಲಿ ಇರ್ತದೆ. ಅವನು ಅದಕ್ಕೆ ಈ ಅನ್ನ ಅನ್ನುವಂಥದ್ದು ಅಶುದ್ಧವಾಗಿದೆ, ಅದಕ್ಕೆ ಅವನಿಗೆ ಶಾಪವನ್ನು ಕೊಡ್ತಾನೆ. ನೀನು ಇದರಿಂದ ನನಗೆ ಅಶುದ್ಧವಾದಂತಹ ಅನ್ನವನ್ನ ಬಡಿಸಿದ್ದಿ, ಆದ್ರಿಂದ ನೀನು ಅಂಧನಾಗಿ ಹೋಗು, ಕುರುಡನಾಗಿ ಹೋಗು ಅಂತೇಳಿ ಆ ಭವಿಷ್ಯರಾಜನಿಗೆ ಶಾಪವನ್ನು ಕೊಡ್ತಾನೆ. ಅದಕ್ಕೆ ಪ್ರತಿಶಾಪವಾಗಿ ಭವಿಷ್ಯರಾಜನು ಕೂಡ, ಇಲ್ಲ, ಅನ್ನ ಅಶುದ್ಧವಾಗ್ಲಿಲ್ಲ, ನೀನು ಸುಳ್ಳು ಹೇಳ್ತಾ ಇದ್ದಿ ಅಂತ ಹೇಳಿ ಅವನಿಗೂ ಕೂಡ ನಿನಗೆ ಮಕ್ಕಳಾಗಬಾರದು ಅಂತೇಳಿ ಉದಂಕ ಗುರುಪುತ್ರನಿಗೂ ಕೂಡ ಪ್ರತಿಶಾಪವನ್ನು ಕೊಡ್ತಾನೆ. ಹೀಗೆ ಪರಸ್ಪರ ಶಾಪವನ್ನು ಕೊಡ್ತಾರೆ. ಕೊನೆಗೆ ಅದನ್ನು ವಿಚಾರಿಸಿದಾಗ ಆ ಒಂದು ಅನ್ನದಲ್ಲಿ ನಿಜವಾಗ್ಲೂ ಕೂಡ ಅದು ಅಶುದ್ಧವಾಗಿತ್ತು. ಆದ್ರಿಂದ ತನ್ನ ತಪ್ಪನ್ನು ಅರಿತುಕೊಂಡು ರಾಜ ಕ್ಷಮೆಯನ್ನು ಕೇಳ್ತಾನೆ. ಅದಕ್ಕೆ ಕ್ಷಮೆಯನ್ನು ಕೇಳಿದ ತಕ್ಷಣ ಆ ಬ್ರಾಹ್ಮಣ ಉದಂಕ ಋಷಿ ಏನಿದ್ದಾನೆ ಅವನು, ಆಯ್ತು, ಈ ಸ್ವಲ್ಪ ಸಮಯದವರೆಗೆ ಮಾತ್ರ ನೀನು ಕುರುಡನಾಗಿರ್ತಿ, ಅಂಧನಾಗಿರ್ತಿ, ಮತ್ತೆ ಪುನಃ ನಿನಗೆ ದೃಷ್ಟಿ ಅನ್ನುವಂಥದ್ದು ಮರಳಿ ಬರ್ತದೆ ಅಂತೇಳಿ ಆ ಶಾಪಕ್ಕೆ ಅದನ್ನ ಪರಿಹಾರವನ್ನು ಕೂಡ ಹೇಳ್ತಾನೆ. ಆದರೆ ಉದಂಕನಿಗೆ ರಾಜ ಶಾಪ ಕೊಟ್ಟಿದ್ದಾನೆ, ಅದನ್ನ ಪರಿಹಾರ ಮಾಡ್ಬೇಕಾಗ ಉದಂಕ ಹೇಳ್ತಾನೆ, ಹಾಗಿದ್ರೆ ನಾನು ಶಾಪವನ್ನ ಅದರ ಪರಿಹಾರ ಮಾಡಿದೆ, ನೀನು ಕೂಡ ನನಗೆ ಏನು ಶಾಪ ನೀಡಿದ್ದಿ ಅದು ನಿಜವಾಗ್ಲೂ ಅದು ಪ್ರಾಮಾಣಿಕವಾದ ಶಾಪವೇ ಅಲ್ಲ, ಅದರಿಂದ ನನಗೇನು ತೊಂದರೆಯೂ ಆಗುವುದಿಲ್ಲ.
ಆದ್ರೂ ಕೂಡ ನನಗೇನು ತೊಂದರೆ, ಶಾಪವನ್ನು ಪರಿಹಾರ ಮಾಡು ಅಂತ ಹೇಳಿದಾಗ ರಾಜ ಹೇಳ್ತಾನೆ, ಇಲ್ಲ, ನಾನು ಶಾಪವನ್ನು ಅದನ್ನು ಹಿಂತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕ್ಷತ್ರಿಯನ ಮಾತು ಮೃದುವಾಗಿದ್ರೂ ಕೂಡ ಅವನ ಮನಸ್ಸು ಬಹಳ ಕಠೋರವಾಗಿರುತ್ತದೆ. ಅದರಿಂದ ನನಗಿನ್ನೂ ನಿನ್ನ ಮೇಲೆ ತಪ್ಪು ನನ್ನದಾದ್ರೂ ಕೂಡ ನಿನ್ನ ಮೇಲೆ ನನಗೆ ಏನು ಕೋಪ ಅನ್ನುವಂಥದ್ದು ಇನ್ನು ತಗ್ಗಲಿಲ್ಲ. ಅದರಿಂದ ನನ್ನ ಮನಸ್ಸು ಇನ್ನು ಶಾಂತ ಆಗಲಿಲ್ಲ. ಅದರಿಂದ ನಾನು ಆ ರೀತಿಯಾದಂತಹ ಶಾಪವನ್ನ ಹಿಂತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾನೆ. ಅದಕ್ಕೊಂದು ಮಾತನ್ನು ಹೇಳ್ತಾನೆ, ನವನೀತಂ ಹೃದಯಂ ಬ್ರಾಹ್ಮಣಸ್ಯ ವಾಚಿಕ್ಷುರೋ ನೀತಸ್ತೀಕ್ಷ್ಣಧಾರ ವಿಪರೀತಮೇ ತದುಭಯಂ ಕ್ಷತ್ರಿಯಸ್ಯ ವಾಂಗ್ನವನೀತಂ ಹೃದಯಂ ತೀಕ್ಷ್ಣಧಾರಂ. ಒಬ್ಬ ಜ್ಞಾನಿಯ ಮನಸ್ಸು ಅದು ಬೆಣ್ಣೆಯಂತೆ ಮೃದುವಾಗಿರುತ್ತದೆ, ಮಾತು ಕಠೋರವಾಗಿರುತ್ತದೆ, ಖಡ್ಗದ ಹಾಗೆ ಇರುತ್ತದೆ. ಹಾಗೆ ಕ್ಷತ್ರಿಯ ಅನ್ನೋದು ತದ್ವಿರುದ್ಧ, ಮಾತು ಅದು ಮನಸ್ಸು ಮೃದುವಾಗಿರುತ್ತದೆ, ಮಾತು ಕಠೋರವಾಗಿರುತ್ತದೆ. ಕ್ಷತ್ರಿಯ ಅನ್ನೋದು ಮಾತು ಮೃದುವಾಗಿರುತ್ತದೆ, ಮನಸ್ಸು ಕಠೋರವಾಗಿರುತ್ತದೆ. ಆದ್ರಿಂದ ನಾನು ಪ್ರತಿಶಾಪವನ್ನ, ಈ ಪರಿಹಾರವನ್ನು, ಶಾಪದ ಪರಿಹಾರವನ್ನು ಮಾಡುವುದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಉದಂಕ ಹೇಳ್ತಾನೆ, ನಿನ್ನ ಈ ಶಾಪ ಅದು ಏನು ಪ್ರಾಮಾಣಿಕವಾದ ಶಾಪವೇ ಅಲ್ಲ, ಅದರಿಂದ ನನಗೇನು ತೊಂದರೆ ಆಗುದಿಲ್ಲ ಅಂತ ಹೇಳಿ ಮೊದಲು ಹೇಳಿರ್ತಾನೆ ಪರಿಹಾರ ಮಾಡುವಂತ. ಅವ್ನು ಮಾಡ್ಲಿಲ್ಲ ಅಂತ ಹೇಳಿದ್ರಿಂದ ಪುನಃ ಅದಕ್ಕೆ ಅವರೇ ಹೇಳ್ತಾರೆ, ಇದರಿಂದ ನನಗೇನು ತೊಂದರೆ ಆಗುದಿಲ್ಲ ಅಂತ ಹೇಳಿಕೊಂಡು ಆ ಕುಂಡಲವನ್ನ ತೆಗೆದುಕೊಂಡು ಅವನು ಅಲ್ಲಿಂದ ಆಶ್ರಮದ ಕಡೆಗೆ ಹೋಗ್ತಾ ಇರ್ತಾನೆ. ಅದು ಹೋಗ್ತಾ ಇರಬೇಕಾದ್ರೆ ಅವನನ್ನ ಹಿಂಬಾಲಿಸಿಕೊಂಡು ಒಬ್ಬ ಸನ್ಯಾಸಿ ಬರ್ತಾನೆ. ಸ್ವಲ್ಪ ಸಮಯ ಅವನು ತುಂಬಾ ದೂರದವರೆಗೆ ಹಿಂಬಾಲಿಸ್ತಾ ಇರ್ತಾನೆ. ಕೆಲವು ಸತಿ ಕಾಣ್ತಾ ಇರ್ತಾನೆ, ಕೆಲವು ಸತಿ ಕಾಣ್ತಾ ಇರುವುದಿಲ್ಲ. ಹೀಗೆ ಅವನಿಗೆ ಬಾಯಾರಿಕೆ ಆಗ್ತದೆ. ಉದಂಕರಿಗೆ ಅದನ್ನ ನೀರನ್ನ ಬಾಯಾರಿಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಆ ಕುಂಡಲವನ್ನ ಅಲ್ಲೇ ದಾರಿಯ ಸರೋವರದ ಪಕ್ಕದಲ್ಲಿ ಇಟ್ಟು ತಾನು ಬಾಯಾರಿಕೆಯನ್ನ ಆರಿಸಿಕೊಳ್ಳುವುದಕ್ಕೋಸ್ಕರ ಸರೋವರದ ಕಡೆಗೆ ಹೋಗ್ತಾನೆ. ಆಗ ಆ ಒಂದು ಕುಂಡಲವನ್ನ ಈ ಸನ್ಯಾಸಿ ಅದನ್ನು ಅಪಹಾರ ಮಾಡ್ತಾನೆ. ಅವನು ಸನ್ಯಾಸಿ ವೇಷದಲ್ಲಿದ್ದಂತಹ ತಕ್ಷಕನಾಗಿರ್ತಾನೆ. ಆ ತಕ್ಷಕ ಆ ಕುಂಡಲವನ್ನ ಅಪಹಾರ ಮಾಡಿ ಬಿಡ್ತಾನೆ. ಅಪಹಾರ ಮಾಡಿ ಅವನನ್ನು ಹಿಂಬಾಲಿಸಿಕೊಂಡು ಹೋಗ್ತಾನೆ. ಆದ್ರೆ ಅವನು ಒಂದು ತಕ್ಷಕ ತನ್ನ ನಿಜ ರೂಪವನ್ನ ತಾಳಿ ಆ ಒಂದು ಬಿಲದ ಒಳಗೆ ಸೇರಿಕೊಂಡು ನಾಗಲೋಕಕ್ಕೆ ಹೋಗ್ತಾನೆ. ಇವನಿಗೆ ನಾಗಲೋಕಕ್ಕೆ ಹೋಗುವ ಸಾಮರ್ಥ್ಯ ಇರಲಿಲ್ಲ. ಅದಕ್ಕೆ ಇಂದ್ರ ಅವನಿಗೆ ಸಹಾಯವನ್ನು ಮಾಡ್ತಾನೆ. ತನ್ನ ವಜ್ರಾಯುಧದ ಹತ್ರ, ಅಂದ್ರೆ ಅದರ ಅಭಿಮಾನಿ ದೇವತೆ ಹತ್ರ ಅವನಿಗೆ ಸಹಾಯ ಮಾಡಕ್ಕೆ ಹೇಳಿ ಅವನು ಆ ಬಿಲವನ್ನ ತೋಡಿಕೊಂಡು ಅಂತಹ ನಾಗಲೋಕಕ್ಕೆ ಹೋಗ್ತಾನೆ. ಭವ್ಯವಾದ ಪಟ್ಟಣವನ್ನ ನೋಡ್ತಾನೆ. ಅಲ್ಲಿದ್ದಂತಹ ಎಲ್ಲ ಸರ್ಪಗಳನ್ನ ಸ್ತುತಿ ಮಾಡ್ತಾನೆ. ಸ್ತುತಿ ಮಾಡಿದ್ರು ಕೂಡ ಆ ನಾಗರು ಪ್ರಸನ್ನರಾಗುವುದೇ ಇಲ್ಲ. ಆಗ ಅಲ್ಲಿ ಒಂದು ವಿಚಿತ್ರವಾದಂತಹ ಸನ್ನಿವೇಶವನ್ನು ಕೂಡ ನೋಡ್ತಾರೆ. ಅಲ್ಲಿ ಆ ಸನ್ನಿವೇಶ ನಮ್ಮ ದಿನನಿತ್ಯದ, ನಮ್ಮ ಜೀವನದ ಏನು ಕಾಲಚಕ್ರ ಏನಿದೆ ಅದನ್ನ ಅನುಸರಿಸಿ ಆ ಒಂದು ಘಟನೆ ಅಲ್ಲಿ ತೋರ್ತಾ ಇರ್ತದೆ. ಅದರ ಬಗ್ಗೆ ನಾವು ಸ್ವಲ್ಪ ವಿಸ್ತಾರವಾಗಿ ನೋಡ್ಬೇಕು. ಇದನ್ನೆಲ್ಲ ನೋಡಿಕೊಂಡು ಅವನು ಪುನಃ ಅಲ್ಲಿ ದೇವತೆಗಳು ಪ್ರಸನ್ನರಾಗಿ ಅವನಿಗೆ ಅನುಗ್ರಹವನ್ನು ಮಾಡ್ತಾರೆ. ಕೊನೆಗೆ ತಕ್ಷಕ ತಾನು ಬಂದು ಆ ಕುಂಡಲವನ್ನ ಕೊಡ್ತಾನೆ. ವಾಪಸ್ ತಂದು ಗುರುಪತ್ನಿಗೆ ಅದನ್ನ ಕೊಡ್ತಾನೆ. ಅವನು ಬಂದ ತಡವಾಗಿದ್ದಕ್ಕೆ ಸರಿಯಾದ ಸಮಯದಲ್ಲೇ ಬರ್ತಾನೆ. ಆದ್ರೂ ಆ 4 ದಿವಸಗಳ ಕಾಲ ಆದ್ರಿಂದ ಲೇಟ್ ಆಯ್ತಲ್ಲ ಅಂತ ಹೇಳಿ ಅದಕ್ಕೆ ಕಾರಣವನ್ನ ಹೇಳಿದಾಗ ಉದಂಕ ಏನೇನ್ ನಡೀತು ಅನ್ನೋದನ್ನ ಹೇಳ್ತಾನೆ. ಅಲ್ಲಿ ನಡೆದ ಘಟನೆಯ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾನೆ. ಅವನು ವಿಚಿತ್ರವಾದ ದೃಶ್ಯವನ್ನ ನೋಡಿರ್ತಾನೆ. ಅದರ ಬಗ್ಗೆ ಗುರುವಿನ ಬಳಿ ಕೇಳ್ತಾನೆ. ಈ ರೀತಿಯಾದಂತಹ ಸನ್ನಿವೇಶ ಇತ್ತು, ಇದಕ್ಕೇನು, ಇದು ಯಾವ ಇದರಿಂದ ಏನ್ ತಿಳಿಬೇಕು ನಾನು ಅಂತ ಹೇಳಿ ಕೇಳ್ತಾನೆ. ಅದರ ಬಗ್ಗೆ ನಾವು ನಾಳೆ ದಿವಸ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.